ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಮಂಡಿಸಲು ಎಸ್ಡಿಪಿಐ ಆಗ್ರಹ. ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿ ಹಾಗೂ ಶೋಷಿತ ಸಮುದಾಯಗಳ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸುವ ಸಲುವಾಗಿ ಮುಂಬರುವ ಬಜೆಟ್ನಲ್ಲಿ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಿಲಾಲ್ ಗೋಕಾವಿ ಒತ್ತಾಯಿಸಿದರು. ಅವರು ಗದಗ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಫ್ಫಾನ್ ತರಾಫ್ದರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅನ್ವರ್ ಬಾಗೇವಾಡಿ, ಜಿಲ್ಲಾ ಖಜಾಂಚಿ ಮದಾರ್ ಶಾ ಮಕಾನದಾರ್, ಗದಗ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಸಮೀರ್ ಕೊಟ್ಟೂರ್, ಶಿರಹಟ್ಟಿ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಇಸ್ಮಾಯಿಲ್ ನದಾಫ್ ಹಾಗೂ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಕಾಗದಗಾರ, ಫಯಾಜ್ ಪಟೇಲ್, ಮುಸ್ತಾಕ್ ಹೊಸಮನಿ, ಮುಬಾರಕ್ ಗದಗ, ಮುಸ್ತಾಕ್ ಕಟ್ಟಿಮನಿ, ಅಶ್ಫಾಕ್ ಧಾರವಾಡ, ವಾಸಿಂ ರಬಕವಿ, ವಿಮೆನ್ ಇಂಡಿಯಾ ಮೂವ್ಮೆಂಟ್ ಅಧ್ಯಕ್ಷರಾದ ಸುಮಯ್ಯ ಬಳ್ಳಾರಿ, ಕಾರ್ಯದರ್ಶಿ ಕಾಜಲ್ ಬಾಗೇವಾಡಿ ಉಪಸ್ಥಿತರಿದ್ದರು. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗದಗ ಜಿಲ್ಲಾ ಸಮಿತಿ ಕರೆ ಕೊಟ್ಟಂಥ ಈ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನನ್ನ ಗದಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ನಮ್ಮ ಬಂಧು ಮಿತ್ರರಿಗೆ, ಪತ್ರಕರ್ತ ಬಂಧು ಮಿತ್ರರಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಪರ್ಯಾಯವಾಗಿ ಏನು ಈಗ ಸಿದ್ದರಾಮಯ್ಯ ಸರ್ಕಾರ ಬಜೆಟ್ ಮಂಡನೆ ಹೊರಡಲಿಕ್ಕೆ ಈ ಮುಂದಿನ ತಿಂಗಳಲ್ಲಿ ಹೋಗ್ತಾ ಇದೆ. ಪರ್ಯಾಯವಾಗಿ ಎಸ್ಡಿಪಿಐ ವತಿಯಿಂದ ದಿನಾಂಕ 18/2/2026 ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಈಗೇನು ನಾವು ಪುಸ್ತಕ ಬಿಡುಗಡೆ ಮಾಡಿದ್ವಿ. ಈ ಪುಸ್ತಕದಲ್ಲಿ ಹಲವಾರು ರಾಜ್ಯದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳಿಗೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜಿಲ್ಲಾದ್ಯಂತ ಪ್ರತಿ ಜಿಲ್ಲೆಗೆ ವಿಸಿಟ್ ಕೊಟ್ಟು ಅಲ್ಲಿಯ ಸಮಸ್ಯೆಗಳನ್ನು ಅರಿತು ಒಂದು ಪರ್ಯಾಯವಾಗಿ ಜನತಾ ಬಜೆಟ್, ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನುವಂಥ ಒಂದು ಪುಸ್ತಕವನ್ನು ತಯಾರು ಮಾಡಿ ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸುಮಾರು 2 ವರ್ಷದಿಂದ ಮಾಡ್ತಾಯಿದೆ. ಈ ಜನತಾ ಬಜೆಟ್ ಪರ್ಯಾಯವಾಗಿ ನಾವು ಕೊಡುವುದರಿಂದ ಈಗಾಗಲೇ ನಾವು ಅದರ ಸಣ್ಣ ಪುಟ್ಟ ಬೆಳವಣಿಗೆಗಳನ್ನು ಕಂಡಿದ್ದೀವಿ. ರಾಜ್ಯದಲ್ಲಿ ನಾವು ಈ ರೀತಿ ತಯಾರು ಮಾಡಿ ಕೊಡುವುದರಿಂದ ಏನು ಹಿಂದುಳಿದ ವರ್ಗದವ್ರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ, ದಲಿತರಿಗಾಗಲಿ ಈಗಾಗಲೇ ನಾವು ಕೊಟ್ಟಂಥ ಕೆಲವೊಂದು ವಿಷಯಗಳ ಬಗ್ಗೆ ಆಲ್ರೆಡಿ ಚರ್ಚೆಗಳಾಗ್ತಾಯಿದ್ದಾವೆ. ಅದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಭಾವಿಸ್ತೀವಿ. ಅದೇ ರೀತಿ ಮುಂದಿನ ಭಾಗವಾಗಿ ಇಡೀ ಜಿಲ್ಲಾದ್ಯಂತ ಅಂದರೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ಸುದ್ದಿಗೋಷ್ಠಿಯನ್ನು ಮಾಡಿ ಇಲ್ಲಿ ಜಿಲ್ಲೆಯಲ್ಲಿರುವಂಥ ಸ್ಥಳೀಯ ಸಮಸ್ಯೆಗಳಿಗೂ ಕೂಡ ನಾವು ನಮ್ಮ ಸ್ಥಳೀಯ ಸಚಿವರಿಗಾಗಲಿ, ಶಾಸಕರಿಗಾಗಲಿ, ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಟುವ ಹಾಗೆ ನಾವು ಸುದ್ದಿಗೋಷ್ಠಿ ಮುಖಾಂತರ ನಾವೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಅದೇ ರೀತಿ ಮೂರನೇ ಭಾಗವಾಗಿ ಏನು ಸ್ಥಳೀಯ ಶಾಸಕರಾಗಲಿ, ಸಚಿವರಿಗಾಗಲಿ ನಾವು ಒಂದು ಮನವಿ ಕೊಡುವ ಮುಖಾಂತರ ಅವ್ರಿಗೂ ಆಗ್ರಹ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಂಧುಗಳು, ಈಗಾಗಲೇ 16ನೇ ತಾರೀಕಿಗೆ ಫ್ರೀಡಮ್ ಪಾರ್ಕ್ನಲ್ಲಿ ಕೊಟ್ಟಾಗಿದೆ. ಅದರ ಮುಖ್ಯಾಂಶಗಳೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯಕ್ಕಾಗಿ ಎಸ್ಡಿಪಿಐ ಹಕ್ಕೊತ್ತಾಯ ಮಂಡಿಸ್ತಾ ಇದೆ. ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ಆರೋಗ್ಯ, ಅಲ್ಪಸಂಖ್ಯಾತರ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ, ಸಮಾಜ ಕಲ್ಯಾಣ, ನಗರಾಭಿವೃದ್ಧಿ ಮತ್ತು ಪೌರಾಡಳಿತ, ಪ್ರವಾಸೋದ್ಯಮ ಮತ್ತು ಪುರಾತತ್ವ, ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಕಲ್ಯಾಣ, ಕಾರ್ಮಿಕ ಕಲ್ಯಾಣ, ರಾಜ್ಯ ವಿಪತ್ತು ಪರಿಹಾರ ನಿಧಿ, ಭೂಮಿ ಹಕ್ಕು, ವಸತಿ ಮತ್ತು ಸೇವೆ, ಕರ್ನಾಟಕ, ರೈತರು ಮತ್ತು ಕೃಷಿ, ಆದಿವಾಸಿ, ಅಲೆಮಾರಿ, ಬುಡಕಟ್ಟು ಜನಾಂಗಗಳ ಕಲ್ಯಾಣ, ಬೃಹತ್ ಕೈಗಾರಿಕೆ ಮತ್ತು ಗುಡಿ ಕೈಗಾರಿಕೆ, ಉದ್ಯೋಗ ಖಾತ್ರಿಪಡಿಸಿ ಮತ್ತು ಯುವ ಸಬಲೀಕರಣ. ಈ ರೀತಿಯಾದಂಥ ಸುಮಾರು ಒಂದು 20 ಅಂಶಗಳ ಮೇಲೆ ವಿಸ್ತೃತವಾಗಿ ಈಗಾಗಲೇ ನಾವು ಮೊನ್ನೆ ಸಚಿವರು, ಕರ್ನಾಟಕ ಸರ್ಕಾರದ ಘನ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಬಂದು ಈ ಮನವಿಯನ್ನು ಸ್ವೀಕಾರ ಮಾಡಿ ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆ ಒಳಗೆ ನಾವು ಬೇಕಾದಂಥ ಕೆಲವೊಂದು ವಿಷಯಗಳನ್ನು ನಾವು ಈ ಪತ್ರಿಕಾ ಮುಖಾಂತರ ಆಗ್ರಹಿಸ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಗದಗ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚು ಕಾಡ್ತಾ ಇದೆ. ಯಾಕಂದರೆ ಇಲ್ಲಿ ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳು ಉತ್ತೇಜನವಾಗಿಲ್ಲ, ಅಂದರೆ ದೊಡ್ಡ ಮಟ್ಟದಲ್ಲಿ ಇಲ್ಲದೇ ಇರುವುದರಿಂದ ಇಲ್ಲಿ ಯುವಕರು ಬೆಂಗಳೂರಿಗೆ ಅಥವಾ ಹುಬ್ಬಳ್ಳಿ ಇಂಥ ದೊಡ್ಡ ದೊಡ್ಡ ನಗರ ಪ್ರದೇಶಗಳಿಗೆ ವಲಸೆ ಹೋಗುವಂಥ ಒಂದು ಪ್ರಸಂಗ ನಿರ್ಮಾಣ ಆಗೈತಿ. ಈ ಕೂಡಲೇ ಸರ್ಕಾರ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಜಿಲ್ಲೆ ಅಂತ ಪರಿಗಣಿಸಿ ನಮ್ಮ ಗದಗ ಜಿಲ್ಲೆಗೆ ಒಂದು ವಿಶೇಷ ಅನುದಾನ ಕೊಡುವ ಮುಖಾಂತರ, ಅಂದರೆ ಈ ಏನು ಬಜೆಟ್ನಲ್ಲಿ ವಿಶೇಷ ಸವಲತ್ತುಗಳು, ಹಣಕಾಸಿನ ವ್ಯವಸ್ಥೆ ಇಡುವ ಮುಖಾಂತರ ನಮ್ಮ ದೊಡ್ಡ ಮಟ್ಟದಾಗಿ ಕೈಗಾರಿಕೆಗಳಿಗೆ ಸ್ಥಾಪನೆಗಳಿಗೆ ಒಂದು ಏನು ಅವಕಾಶ ಮಾಡಿಕೊಡ್ಬೇಕು.
ಅದೇ ರೀತಿ ಸುಮಾರು ವರ್ಷಗಳಿಂದ ಅಪೂರ್ಣಗೊಂಡು ನಿಂತಂಥ ಈ ನಮ್ಮ ಗದಗ ಜಿಲ್ಲೆಯ 24x7 ನೀರಿನ ಏನು ಸಮಸ್ಯೆ ಇದೆ, ಇದರಲ್ಲಿ ಇದೇನು ಹೆಸರಿಗೆ ನಾಮಕೆ ವಾಸ್ತೆ ಸ್ಕೀಮ್ ಅಂತಾರಲ್ಲ, ಆ ರೀತಿ ಏನು ಅಪೂರ್ಣವಾಗಿ ನಿಂತಿದೆ. ಕೆಲವು ಪ್ರದೇಶಗಳಲ್ಲಿ ಬರ್ತಾವು, ಕೆಲವು ಪ್ರದೇಶಗಳಲ್ಲಿ ಬರೋಂಗಿಲ್ಲ. ಈ ಈ ಸಮಸ್ಯೆಗೆ ತಕ್ಷಣವೇ ಏನೈತಿ ಯೋಜನೆ ರೂಪಿಸಿ ದೊಡ್ಡ ಮಟ್ಟದ ಸರ್ಕಾರ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಪೂರ್ಣಗೊಳಿಸ್ಬೇಕಂತ ಕೇಳ್ಕೊತೀವಿ. ಅದೇ ರೀತಿ ಗದಗ ಜಿಲ್ಲೆ ಒಳಗೆ ಜಿಲ್ಲಾ ಆಸ್ಪತ್ರೆ ಐತಿ. ಆದ್ರೆ ಜಿಲ್ಲಾ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಅಲ್ಲಿ ಮಲ್ಸಮುದ್ರ ಅಂದರೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರ ಇರೋದ್ರಿಂದ ಒಂದು ದೊಡ್ಡದ ಸಮಸ್ಯೆ ನಮಗೆ ಕಂಡು ಬರತೈತಿ ಸುಮಾರು ವರ್ಷಗಳಿಂದ. ಅದು ರಕ್ತ ಭಂಡಾರ. ಇಲ್ಲಿ ರಕ್ತದಾನಿಗಳು ಇಲ್ಲಿ ರಕ್ತ ದಾನ ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ ಮಾಡಬೇಕು. ಅಲ್ಲಿ ವ್ಯವಸ್ಥೆ ಹೆಂಗೈತೆ ಅಂದ್ರೆ, ಯಾರಾದರೂ ದಾನಿಗಳು ಅಲ್ಲಿ ಹೋಗಿ ಮೇಲೆ ರಕ್ತ ದಾನ ಮಾಡ್ಬೇಕಂದ್ರೆ 3 ಫ್ಲೋರ್ ಹತ್ಕೊಂಡು ಹೋಗ್ಬೇಕು. ಬಿ ಪಿ ವೇರಿಯೇಷನ್ ಆಗುತ್ತೆ, ಮತ್ತು ಅಲ್ಲಿ ಒಂದು ಅರ್ಧ ತಾಸು ವೇಟ್ ಮಾಡಬೇಕು. ಹೀಗಾಗಿ ದಾನಿಗಳು ತಮ್ಮ ಇಚ್ಛಾಶಕ್ತಿಯನ್ನು ಕಡಿಮೆ ಮಾಡ್ತಿದ್ದಾರೆ. ದಾನಿಗಳು ಅದಾರ ಇಲ್ಲಂತಲ್ಲ, ಸಾಕಷ್ಟು ಮಂದಿ ರಕ್ತದಾನ ಮಾಡೋರು ಅದಾರ, ಆದ್ರೆ ಅವ್ರಿಗೆ ಸವಲತ್ತಿಲ್ಲ. ಅದನ್ನು ಮನಗಂಡು ಇವತ್ತು SDPI ಆಗ್ರಹಿಸ್ತಾ ಇದೆ ಈ ಪತ್ರಿಕೆ ಮುಖಾಂತರ. ಏನು ನಮ್ಮ ನಗರ ಪ್ರದೇಶದಲ್ಲಿ ಗದಗ ಜಿಲ್ಲಾ ಕೇಂದ್ರದಲ್ಲಿ ಏನೈತಿ ಒಂದು ದೊಡ್ಡದಾದಂಥ ಒಂದು ರಕ್ತ ಭಂಡಾರವನ್ನು ನಿರ್ಮಿಸಬೇಕು. ಅದು ರಕ್ತದಾನಿಗಳಿಗೆ ಸವಲತ್ತಾಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಅದೇ ರೀತಿ ದೊಡ್ಡ ಮಟ್ಟದಾಗಿ ವಿಶ್ವವಿದ್ಯಾಲಯಗಳು ಸ್ಥಾಪನೆಗಳು ಆಗಬೇಕು. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಯಾಕಂದ್ರೆ ಗದಗ ಜಿಲ್ಲೆಯೊಳಗೆ ಗ್ರಾಮೀಣ ವಿವಿ ಐತಿ, ಆದರೆ ಇನ್ನೂ ಎಷ್ಟಾದ್ರೂ ಕಡಿಮೆನ. ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಾವು ಹೆಚ್ಚಿನ ಉನ್ನತ ಶಿಕ್ಷಣಕ್ಕಂದ್ರೆ ನಾವು ಬೇರೆ ಜಿಲ್ಲೆಗಳಿಗೆ ಮೊರೆ ಹೋಗುವಂಥ ಪರಿಸ್ಥಿತಿ ಐತಿ ಗದಗ ಜಿಲ್ಲೆಯೊಳಗೆ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರ ಸಂಬಂಧಪಟ್ಟು ಹೇಳೋದಾದ್ರೆ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ, ಇದು ಏನು ಕೇಂದ್ರ ಹಾಗೂ ರಾಜ್ಯದ ಒಂದು ದೊಡ್ಡ ಸ್ಕೀಮ್ ಐತಿ. ಇದು ಗದಗ ಜಿಲ್ಲೆ ಒಳಗೆ ಒಂದೇ ಐತಿ. ಅದನ್ನು ಮನಗಂಡು ಬೆಟಗೇರಿ ಭಾಗದಾಗ ಒಂದು ಶಾಲೆ ನಿರ್ಮಾಣ ಆಗಬೇಕಂಥೇಳಿ ಅದಕ್ಕೆ ವಿಶೇಷ ಪ್ಯಾಕೇಜನ್ನು ಮಾನ್ಯ ಸಚಿವರು ಅದನ್ನು ಪರಿಗಣಿಸಬೇಕು. ಅದೇ ರೀತಿ ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳು ಕಡಿಮೆ ಪ್ರಮಾಣದಾಗ ಅದಾವು. ಹಾಸ್ಟೆಲ್ಗಳ ಕೊರತೆ ಐತಿ. ಹಳ್ಳಿಗಳಿಂದ ಏನು ವಿದ್ಯಾರ್ಥಿಗಳು ನಗರಕ್ಕೆ ಬರ್ತಾರೆ, ಅವ್ರಿಗೆ ಹಾಸ್ಟೆಲ್ಗಳ ಕೊರತೆ ಇರೋದರಿಂದ ಆಯಾ ಜನಸಂಖ್ಯೆ ಅನುಗುಣವಾಗಿ ಹಾಸ್ಟೆಲ್ಗಳನ್ನು ಇನ್ನೂ ಹೆಚ್ಚು ನಿರ್ಮಾಣ ಆಗಬೇಕು. ಮತ್ತು ನರಗುಂದ ಹಾಗೂ ಗದಗ ಶಹರಗಳಲ್ಲಿ ಏನೈತಿ ಯಾವುದೇ ರೀತಿಯಾದಂಥ ಅಲ್ಪಸಂಖ್ಯಾತರ ಇಲಾಖೆಯ ಅಡಿಯಲ್ಲಿ ಬರುವಂಥ ಯಾವುದೇ ರೀತಿಯ ಇದು ಇಲ್ಲ, ಏನು ಶಾದಿ ಮಹಲ್ಗಳು ಇಲ್ಲ. ಇಲ್ಲಿ ಏನೈತಿ ಈ ಶಾದಿ ಮಹಲ್ಗಳು ನಿರ್ಮಾಣ ಆಗೋಕ್ಕೆ ಶಾಸಕರು ಸ್ವಲ್ಪ ಒತ್ತು ಕೊಡಬೇಕು. ಮತ್ತು ನರಗುಂದದಲ್ಲಿ ಏನು ವಸತಿ ಸಮಸ್ಯೆ ಐತಿ, ಅಲ್ಲಿ ಒಂದು ಆಚಾರ್ಯ ಪ್ಲಾಟ್ ಮನೆಗಳು ಅದಾವು. ಆ ಮನೆಗಳ ಸಂಖ್ಯೆ ಏನೈತಿ ಹೆಚ್ಚಾಗಬೇಕು. ಅಲ್ಲಿ ವಸತಿ ರಹಿತ ಜನ ಸಾಕಷ್ಟು ಅದಾರ. ಕಡಿಮೆ ನೀವು ಸ್ಯಾಂಕ್ಷನ್ ಮಾಡೋದ್ರಿಂದ ಅದರಲ್ಲಿ ಗುದ್ದಾಟ ಆಗ್ತಾಯಿದೆ. ಸ್ವಲ್ಪ ಮನೆಗಳ ಸಂಖ್ಯೆ ಹೆಚ್ಚು ಮಾಡಿ ಹೆಚ್ಚಿನ ಅನುದಾನ ಮೀಸಲಿಡಬೇಕಂತ ಈ ಮೂಲಕ ಕೇಳ್ಕೊತೀವಿ. ಅದೇ ರೀತಿ ಶಿರಟ್ಟಿ ಕಡೆ ಗಮನ ಕೊಡೋದಾದ್ರೆ, ಶಿರಟ್ಟಿ ಒಳಗೆ APMC ಮಾರುಕಟ್ಟೆ ಸುಮಾರು ವರ್ಷಗಳಿಂದ ರೆಡಿಯಾಗಿ ನಿಂತಿದೆ, ಆದ್ರೆ ಸಮರ್ಪಕ ಬಳಕೆ ಆಗ್ತಾಯಿಲ್ಲ. ಅದು ಏನು ತಾಂತ್ರಿಕ ದೋಷನೋ ಏನು ಇವರು ಇಚ್ಛಾಶಕ್ತಿ ಕಡಿಮೆ ಇದೆಯೋ ಗೊತ್ತಿಲ್ಲ. ಅದರ ಬಗ್ಗೆ ಸ್ವಲ್ಪ ಅಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಅಲ್ಲಿ ಶಾಸಕರು ಆ ಕಡೆ ಜಾಸ್ತಿ ಗಮನ ಹರಿಸಂಗಿಲ್ಲ. ಈಗ ಆಲ್ರೆಡಿ ನಿಮಗೂ ಗೊತ್ತೈತಿ ಆ ವಿಚಾರವಾಗಿ. ಶಿರಟ್ಟಿಯಲ್ಲಿ ಏನೈತಿ ಅದರ ಬಗ್ಗೆ ಸ್ವಲ್ಪ ಸಮರ್ಪಕ ಬಳಕೆ ಆಗುವಂಥ ರೀತಿಯಲ್ಲಿ ಒಂದು ಯೋಜನೆ ರೂಪಿಸಿ ಅದು APMCಯನ್ನು ಸ್ವಲ್ಪ ದುರಸ್ತಿಗೊಳಿಸಿ ಬಳಕೆ ತೊಗೊಂಬರ್ಬೇಕು. ಮತ್ತು ಅದೇ ರೀತಿ ಅಲ್ಲಿ ಪಟ್ಟಣ ಪಂಚಾಯಿತಿ ಕೂಡ ಲಾಸ್ಟ್ ಟೈಮ್ ನಿಮ್ಮ ಮಾಧ್ಯಮ ಮುಖಾಂತರ ಒಂದು ವಿಡಿಯೋ ಚಿತ್ರೀಕರಣನೂ ಬಂದಿತ್ತು. ಬಿಲ್ಡಿಂಗ್ ವ್ಯವಸ್ಥೆ ಭಾಳ ಶಿಥಿಲಗೊಂಡೈತಿ, ಕುಂದಿರಲಿಕ್ಕೆ ಕೆಲಸ ಮಾಡಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಅಂಥೇಳಿ. ಒಂದು ಒಳ್ಳೆಯದಾದಂಥ ಕಟ್ಟಡ ನಿರ್ಮಾಣ ಆಗಬೇಕು ಪಟ್ಟಣ ಪಂಚಾಯಿತಿಗೆ. ಅದೇ ರೀತಿಯಲ್ಲಿ ಈಗ ಎರಡನೇದಾಗಿ ಪದವಿ ಪೂರ್ವ ಕಾಲೇಜ್ ಐತಿ, ಅಲ್ಲಿ MA ಕಾಲೇಜ್ ಮತ್ತು ಹಾಸ್ಟೆಲ್ ಕೂಡ ಐತಿ. ಅಲ್ಲಿ ಇವು ಎರಡು ಹೆಂಗೆ ಅದಾವ ಅಂದ್ರೆ ಆಲ್ರೆಡಿ ಅನಾವರಣಗೊಂಡವು, ಆದರೆ ಬಳಕೆಗಿಲ್ಲ, ಯಥಾಸ್ಥಿತಿಗೆ ಬಿದ್ದುಬಿಟ್ಟವು. ಅಲ್ಲೇನೈತಿ ಅನೈತಿಕ ಚಟುವಟಿಕೆ ತಾಣ ಆಗ್ಬಿಟ್ಟೈತಿ. ಅದನ್ನು ಸ್ವಲ್ಪ ಗಮನ ಹರಿಸಿ ಶಿಕ್ಷಣ ಇಲಾಖೆಯವರಾಗಲಿ, ಉನ್ನತ ಶಿಕ್ಷಣ ಇಲಾಖೆಯವರು, ಸಚಿವರು, ಶಾಸಕರು ಇವರೆಲ್ಲ ಸೇರಿ ಈ ಬಜೆಟ್ನಲ್ಲಿ ಒಂದು ಹೆಚ್ಚಿನ ಆದ್ಯತೆ ಕೊಟ್ಟು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡೋ ಮುಖಾಂತರ ಒಂದು ಒಳ್ಳೆ ಈ ಗದಗ ಜಿಲ್ಲೆಗೆ ಒಂದು ವಿಶೇಷ ಬಜೆಟನ್ನು ತೊಗೊಂಬರ್ಬೇಕು. ಈ ರೀತಿಯಾಗಿ ಕರ್ನಾಟಕ ರಾಜ್ಯಕ್ಕೆ, ಕಲ್ಯಾಣ ರಾಜ್ಯಕ್ಕಾಗಿ ಒಂದು ಜನತಾ ಬಜೆಟ್ ಆಗ್ತೈತಿ ಅಂತ ಭಾವಿಸ್ತಾ ಇವತ್ತು ಏನೈತಿ ನಾವು ಗದಗ ಜಿಲ್ಲಾ ಸಮಿತಿ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ವಿ. ಮುಂದಿನದಾಗಿ ನಾವು ಸಚಿವರಿಗೂ ಭೇಟಿಯಾಗುವಂಥ ಕಾರ್ಯಕ್ರಮವೂ ಹಮ್ಮಿಕೊಂಡಿದ್ದೀವಿ. ನಾವು ಕರ್ನಾಟಕ ಸರ್ಕಾರಕ್ಕೆ ಇಷ್ಟೇ ಆಗ್ರಹಿಸೋದು, ಇದು ಏನು ನಾವು ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಕೊಟ್ಟಿದ್ದೀವಿ ಪರ್ಯಾಯವಾಗಿ,
ಇದನ್ನು ನೀವು ರಾಜಕೀಯವಾಗಿ ತಗೊಳ್ಬಾರ್ದು. ಒಂದು ಕಲ್ಯಾಣ ರಾಜ್ಯಕ್ಕಾಗಿ ಅಂತ ಭಾವಿಸಿ ಇದರಲ್ಲಿ ಬೇಕಾದಂಥ ಅಂಶಗಳನ್ನು ನೀವು ಮನಗಂಡು ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಿ ಸಾಧ್ಯವಾದಷ್ಟು ಮಂಡನೆ ಮಾಡಬೇಕಂತ ಈ ಪತ್ರಿಕೆ ಮುಖಾಂತರ ಆಗ್ರಹಿಸ್ತೀವಿ. ಇಲ್ಲ ಸರ್, ತರಬೇಕು, ಅವ್ರದ್ದು ಶೆಡ್ಯೂಲ್ ಇರಲಿಲ್ಲ. ಇದಕ್ಕೂ ಮುಂಚೆ ಸಚಿವರಿಗೆ ನಾವು ಒಂದು 4-5 ಬೇಡಿಕೆ ಮುಖಾಂತರ ಕೊಟ್ಟಿದ್ವಿ. ನಿಮಗೂ ಗೊತ್ತಿರ್ಬೋದು, ಇದು ಕಾಂತರಾಜ್ ಆಯೋಗ ವರದಿ ಇರ್ಬೋದು, ನಮ್ಮ ಸದಾಶಿವ ಆಯೋಗ ವರದಿ ಇರ್ಬೋದು, 2B ಮೀಸಲಾತಿ ಬಗ್ಗೆ ಇರ್ಬೋದು. ಇಂಥ ಹಲವಾರು ಒಂದು 5-6 ಮುಖ್ಯಾಂಶಗಳನ್ನು ನಾವು ತಗೊಂಡು ಸುಮಾರು ಒಂದು 100ಕ್ಕೂ ಹೆಚ್ಚು ನಮ್ಮ ಎಲ್ಲ ನಾಯಕರು ಕಾರ್ಯಕರ್ತರು ಸೇರಿ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ವಿ ಅಧಿವೇಶನ ಟೈಮ್ನಾಗೆ ಸುಮಾರು 2 ವರ್ಷದಿಂದ. ಈಗೂ ನಾವು ಹೋಗ್ತಾ ಇದ್ದೀವಿ. ಅವರು ಹೇಳಿ ನಮ್ಮ ಪರವಾಗಿ ಮಾತಾಡಲಿ ಬಿಡಲಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಪ್ರಣಾಳಿಕೆ ಕೊಟ್ಟು ಕನಿಷ್ಠ 134 ಭರವಸೆ ಏನೈತೆಲ್ಲ ತನ್ನ ಪ್ರಣಾಳಿಕೆ ಬಿಡುಗಡೆಗೊಂಡಿತ್ತು. ಆದರೆ ಏನು ಮಾಡ್ಬೇಕಂದ್ರೆ ಅದ್ರಾಗ ಆದಷ್ಟು ಯಾವ 134 ಕೊಟ್ಟಂಥ ಭರವಸೆದಲ್ಲಿ ಯಾವ ಈಡೇರಿಲ್ಲ. ಸೊ ಸರ್ಕಾರ ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದ ವರ್ಗ ಆಗಲಿ, SC ST ಆಗಲಿ, ಇವರೆಲ್ಲ ಒಂದು ಪ್ರಯತ್ನದಿಂದ ಸರ್ಕಾರ ತನ್ನೇನೈತೆ ಆಡಳಿತ ಮಾಡೈತಿ. ಸೊ ಅದ್ರ ಬಗ್ಗೆ ಏನೈತೆಲ್ಲ ಗಂಭೀರವಾಗಿ ಚರ್ಚೆ ಮಾಡಿ ತಾವು ಕೊಟ್ಟಂಥ ಏನು ಭರವಸೆ ಅದಾವಲ್ಲ ಅವು ಸಂಪೂರ್ಣ ಈಡೇರಿಸಿ ಮುಂದಿನ ದಿನದಾಗ ಕಲ್ಯಾಣ ರಾಜ್ಯಕ್ಕಾಗಿ ಒಂದು ಬಜೆಟ್ ಏನು ಮಂಡನೆ ಆಗಿತ್ತಲ್ಲ, ನಿಜವಾಗ್ಲೂ ರಾಜ್ಯದ ಕಲ್ಯಾಣ ಇದ್ರ ಬಗ್ಗೆ ಹಿತದೃಷ್ಟಿಯಿಂದ ಮುಂದಿನ ಬಜೆಟ್ ಅದು ಅನುಕೂಲವಾಗಲಿ ಅಂಥೇಳಿ ನಾವು ಇವತ್ತು SDPI ವತಿಯಿಂದ ಪತ್ರಿಕಾಗೋಷ್ಠಿ ಕರೆದಿದ್ವಿ. ತಮಗೆ ಎಲ್ಲರಿಗೂ ಇನ್ನೊಂದು ಸರಿ ಧನ್ಯವಾದ ಹೇಳ್ತಾ